ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನನ್ನ ಹೆಸರು ತೇಜಸ್ ಆ್ಯಂಡ್ ನೀವು ನೋಡ್ತಾ ಇದ್ದಾರೆ TECHOUTBOX ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ವೀಡಿಯೋದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ Maono AU04 ಮಾಡಲಿಂದು ಮೈಕ್ರೋಫೋನ್ ಬಂದಿದೆ ನನ್ನ ಹತ್ರ. ಸೊ ಈ ಒಂದು ಮೈಕ್ರೋಫೋನ್ದು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡ್ತಾ ಇದ್ದೀವಿ. ಇದ್ರದ್ದು ಆಡಿಯೋ ಕ್ವಾಲಿಟಿ ಯಾವ ಥರ ಇದೆ ಅಂತ ನಾವು ಇವತ್ತಿನ ವೀಡಿಯೋದಲ್ಲಿ ಚೆಕ್ ಮಾಡೋಣ. ಸೊ ಈ ಮೈಕ್ರೋಫೋನು ಗೇಮಿಂಗ್ ಆಡೋರಿಗೆ ಮತ್ತು ಬ್ರಾಡ್ಕಾಸ್ಟಿಂಗಿಗೆ ಯೂಸ್ ಆಗುತ್ತೆ. ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 2300 ರೂಪೀಸ್ ಆರ್ 3000 ತನಕ ವೇರಿ ಆಗ್ತಾ ಇರುತ್ತೆ ಅಮೆಝಾನಲ್ಲಿ. ಯಾವಾಗ ಕಮ್ಮಿ ಇರುತ್ತೆ ನೀವು ಅವಾಗ ಇದನ್ನು ಆರ್ಡರ್ ಮಾಡ್ಕೊಂಡು ತರಿಸ್ಕೊಬೋದು. ಸೊ ಇದ್ರದ್ದು ಕ್ವಾಲಿಟಿ ಇವತ್ತಿನ ವೀಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾವು ಯಾವಾಗ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಲೆಟ್ಸ್ ಬಿಗಿನ್ ದ ಅನ್ಬಾಕ್ಸಿಂಗ್. ಸೊ ಗೈಸ್, ಬಾಕ್ಸ್ ಪ್ಯಾಕೇಜ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಡೆಸ್ಕ್ಟಾಪ್ ಬ್ರಾಡ್ಕಾಸ್ಟಿಂಗ್ ಮೈಕ್ರೋಫೋನ್ ಸೆಟ್ ಅಂತ ಬರೆದಿದೆ ಮುಂದೆಗಡೆ, ಮತ್ತು ಮೈಕ್ರೋಫೋನ್ ಒಂದು ಫೋಟೋ ಕೊಟ್ಟಿದ್ದಾರೆ ಮುಂದೆ. ಅದು ಬಿಟ್ಟರೆ ಹಿಂದೆಗಡೆ ನೋಡೋದಾದರೆ ನಿಮಗೆ ಇದ್ರದ್ದು ಸ್ಪೆಸಿಫಿಕೇಷನ್ಸ್ ಕೊಟ್ಟಿದ್ದಾರೆ ಮತ್ತು ಇದ್ರದ್ದು ಆ್ಯಕ್ಚುಯಲ್ ಪ್ರೈಸ್ ಕೊಟ್ಟಿದ್ದಾರೆ. 3499 ರೂಪೀಸ್ ಇದೆ. ಬಟ್ ನಿಮಗೆ ಏನಾದರೂ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಇದನ್ನು ಚೆಕ್ ಮಾಡಿದ್ರೆ ನಿಮಗೆ 2500 ರೂಪೀಸ್ಗೆ ಈ ಒಂದು ಮೈಕ್ರೋಫೋನ್ ನಿಮಗೆ ಸಿಗುತ್ತೆ. ಸೊ ಇವಾಗ ನಾವು ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಸೊ ಜಸ್ಟ್ ಸ್ಲೈಡಿಂಗ್ ಅಷ್ಟೇ, ಬಾಕ್ಸಿನ ಓಪನ್ ಮಾಡೋದಿಲ್ಲ. ಇದು ಸ್ಲೈಡಿಂಗ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಇನ್ನೊಂದು ಬಾಕ್ಸ್ ಇದೆ ಅದರೊಳಗೆ. ಸೊ ಇದನ್ನು ನಾವು ಓಪನ್ ಮಾಡೋಣ. ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಿಮಗೆ ಇಲ್ಲಿ ವ್ಯಾರಂಟಿ ಕಾರ್ಡ್ಸ್ ಸಿಗ್ತಾಯಿದೆ ಈ ಫೋನಿಂದು, ಮತ್ತು ಯೂಸರ್ ಮ್ಯಾನ್ಯಲ್ ಇದೆ. ಆಮೇಲೆ ಇದ್ರದ್ದು ಈ ಫೋನಿಂದು ಒಂದು ರಿವ್ಯೂ ಕೊಡೋದಕ್ಕೋಸ್ಕರ ಒಂದು ಬಾರ್ಕೋಡ್ ಹಾಕಿದ್ದಾರೆ ಈ ಪ್ರಾಡಕ್ಟ್ ಮೇಲೆ. ನೀವು ಇಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ನೀವು ರಿವ್ಯೂ ಕೊಡ್ಬೋದು. ಅದು ಬಿಟ್ಟರೆ ನಿಮಗೆ ಡೈರೆಕ್ಟಾಗಿ ಮೈಕ್ರೋಫೋನ್ ಒಳಗೆ ಸಿಗುತ್ತೆ. ಸೊ ಮೈಕ್ರೋಫೋನ್ ಬಿಲ್ಡ್ ಕ್ವಾಲಿಟಿ ಮಾತ್ರ ಆಸಮ್ ಆಗಿದೆ. ನಿಮ್ಮ ಇನ್ ಹ್ಯಾಂಡ್ ಫೀಲೇ ಸೈಕಾಗಿದೆ ಇದ್ರದ್ದು. ಸೊ ಇನ್ನು ಬಾಕ್ಸಲ್ಲಿ ಬೇರೆ ಏನಿದೆ ಅಂತ ನೋಡೋಣ. ಇದೇನೋ ಪ್ಯಾಕೆಟ್ ಕೊಟ್ಟಿದ್ದಾರೆ. ಒಂದು ಚಿಕ್ಕ ಟ್ರೈಪಾಡ್ ಥರ ಕೊಟ್ಟಿದ್ದಾರೆ ಸ್ಟ್ಯಾಂಡ್ಗೆ. ಸೊ ಇದ್ರ ಮೇಲೆ ನೀವು ಮೈಕ್ರೋಫೋನ್ ನಿಲ್ಲಿಸ್ಬೋದು. ಅದು ಬಿಟ್ಟರೆ ಒಂದು ಹೋಲ್ಡರ್ ಕೊಟ್ಟಿದ್ದಾರೆ. ಇದರಲ್ಲೇ ನೀವು ಮೈಕ್ರೋಫೋನ್ನ ಹೋಲ್ಡ್ ಮಾಡೋದು. ಒಂದು ವಿಂಡ್ಶೀಲ್ಡ್ ಕೊಟ್ಟಿದ್ದಾರೆ. ಮತ್ತು ಈ ಮೈಕ್ರೋಫೋನ್ನ ನಿಮ್ಮ ಪಿ ಸಿಗೆ ಕನೆಕ್ಟ್ ಮಾಡೋದಕ್ಕೆ ನಿಮಗೆ ಒಂದು ವೈರ್ ಕೊಟ್ಟಿದ್ದಾರೆ. ಇದನ್ನು ಪಿ ಸಿ ಅಥವಾ ಲ್ಯಾಪ್ಟಾಪ್ಗೆ ನೀವು ಎರಡರಿಂದನೂ ಕನೆಕ್ಟ್ ಮಾಡ್ಬೋದು. ಯಾಕಂದರೆ ಇದರಲ್ಲಿ USB ಪೋರ್ಟ್ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಗೈಸ್, ಇವಾಗ ಈ ಮೈಕ್ರೋಫೋನ್ದು ಆಡಿಯೋ ಕ್ವಾಲಿಟಿ ಟೆಸ್ಟ್ ಮಾಡೋಣ. ಇವಾಗ ನೀವು ಕೇಳಿಸ್ಕೊತಾ ಇರೋದು ಇದೇ ಮೈಕ್ರೋಫೋನಲ್ಲಿ ರೆಕಾರ್ಡ್ ಆಗಿರುವಂಥ ಸೌಂಡ್ನ ನೀವು ನೋಡ್ತಾ ಇರ್ಬೋದು. ನನಗೆ ಮತ್ತು ಮೈಕ್ರೋಫೋನ್ಗೆ ಇಷ್ಟು ಡಿಸ್ಟೆನ್ಸ್ ಇದೆ. ಸೊ ಈ ಡಿಸ್ಟೆನ್ಸಲ್ಲಿ ಸೌಂಡ್ ಯಾವ ಥರ ಬರ್ತಾ ಇದೆ ಮತ್ತು ಈ ಡಿಸ್ಟೆನ್ಸಲ್ಲಿ ಸೌಂಡ್ ಯಾವ ಥರ ಬರ್ತಾ ಇದೆ ಅಂತ ನೀವು ನೋಡಿ. ಮತ್ತು ನನಗೆ ಗೊತ್ತಾಗಲ್ಲ ನಾನು ಯಾವ ಥರ ಮಾತಾಡ್ತಾ ಇದ್ದೀನಿ ಅಂತ. ರೆಕಾರ್ಡಿಂಗ್ ಆಗ್ತಾಯಿದೆ ಇವಾಗ. ನೀವೇ ಅಬ್ಸರ್ವ್ ಮಾಡಿ ಈ ಒಂದು ಮೈಕ್ರೋಫೋನಿಂದು ನಾಯ್ಸ್ ಕ್ಯಾನ್ಸಲೇಷನ್ ಯಾವ ಥರ ಇದೆ ಅಂತ, ಮತ್ತು ಆಡಿಯೋ ಕ್ವಾಲಿಟಿ ಕೂಡ ನೀವು ಟೆಸ್ಟ್ ಮಾಡ್ಬೋದು. ಮತ್ತು ನಾನು ಯಾವಾಗಲೂ ವೀಡಿಯೋ ರೆಕಾರ್ಡಿಂಗ್ ಮಾಡೋದು ಫ್ಯಾನ್ ಆಫ್ ಮಾಡಿಕೊಂಡು ಮತ್ತು ಎಸಿನೂ ಆಫ್ ಮಾಡಿರ್ತೀನಿ. ಇವಾಗ ಫ್ಯಾನು AC ಎರಡೂ ಆನಲ್ಲಿದೆ. ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ನಾಯ್ಸ್ ಕ್ಯಾನ್ಸಲೇಷನ್ ಇದರಲ್ಲಿ ಇದೆ ಅಂತ. ಮತ್ತು ಆಡಿಯೋದು ಕ್ರಿಸ್ಪ್ ಕೂಡ ನೀವು, ಮತ್ತು ಆಡಿಯೋದು ಪವರ್ ಕೂಡ ನೀವು ಆಡಾಸಿಟಿ ಸಾಫ್ಟ್ವೇರಲ್ಲಿ ಇನ್ಕ್ರೀಸ್ ಮಾಡ್ಕೊಬೋದು ಮೈಕ್ರೋಫೋನ್ಗೆ. ಸೊ ನೀವು ಇವಾಗ ಗೆಸ್ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ ಇದ್ರದ್ದು ಆಡಿಯೋ ಕ್ವಾಲಿಟಿ ಯಾವ ಥರ ಇದೆ ಅಂತ. ನಾನು ಈಗ ಫಸ್ಟು ನಾನು ಫೋನಲ್ಲಿ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಲ್ಲ, ಸೊ ನಾನು ಫೋನಲ್ಲಿ ಇವಾಗ ಮತ್ತೆ ತಿರ್ಗಾ ರೆಕಾರ್ಡಿಂಗ್ ಮಾಡಿ ತೋರಿಸ್ತೀನಿ. ಫಸ್ಟ್ ಯಾವ ಥರ ಕ್ವಾಲಿಟಿ ಇತ್ತು ನನ್ನ ಆಡಿಯೋನಲ್ಲಿ, ಇವಾಗ ಯಾವ ಥರ ಕ್ವಾಲಿಟಿ ಆಗಿದೆ ನನ್ನ ಆಡಿಯೋನಲ್ಲಿ ಅಂತ. ಸೊ ಆ್ಯಕ್ಚುಲಿ ಇದನ್ನು ಯೂಸ್ ಮಾಡಬೇಕಾಗಿರೋದು ವಾಯ್ಸ್ ಓವರ್ಗೆ, ಬ್ರಾಡ್ಕಾಸ್ಟಿಂಗ್ಗೆ ಮತ್ತು ಗೇಮಿಂಗ್ ಏನಾದರೂ ನೀವು ಸ್ಟ್ರೀಮ್ ಮಾಡ್ತೀರಾ ಅಂತಂದರೆ ಈ ಒಂದು ಮೈಕ್ರೋಫೋನ್ನ ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ ಸ್ಟ್ರೀಮ್ ಮಾಡ್ಬೋದು. ನಾನು ಇವಾಗ ನನ್ನ ಫೋನಲ್ಲಿ ಇದೆಯಲ್ಲ ಮೈಕ್ರೋಫೋನ್, ಅದಕ್ಕೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಯಾವ ಥರ ಆಡಿಯೋ ಕ್ವಾಲಿಟಿ ಅಂತ ನೀವು ಟೆಸ್ಟ್ ಮಾಡಿ. ಇವಾಗ ನಾನು ಮಾತಾಡ್ತಾ ಇರೋದು ರೆಕಾರ್ಡ್ ಆಗ್ತಿರೋದು ನನ್ನ ಫೋನಲ್ಲಿ, ಮತ್ತು ನೀವು ಕೇಳಿಸ್ಕೊತಾ ಇರೋದು ಅದೇ ಸೌಂಡನ್ನ ನನ್ನ ಫೋನಲ್ಲಿ ರೆಕಾರ್ಡ್ ಆಗಿರುವಂಥ ಸೌಂಡನ್ನ ನೀವು ನೋಡ್ತಾ ಇರ್ಬೋದು. ಎಷ್ಟು ಡಿಸ್ಟರ್ಬೆನ್ಸ್ ಇದೆ ಫೋನಲ್ಲಿ ಮತ್ತು ಈ ಮೈಕ್ರೋಫೋನಲ್ಲೂ ಅಷ್ಟೇ. ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಎಷ್ಟಾಗಿದೆ ಮತ್ತು ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಎಷ್ಟಿದೆ ಅಂತ ನೀವು ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ. ಸೊ ನೀವೇನಾದರೂ ಒಂದು ಬಜೆಟ್ ಅಂದರೆ 2500 ರೂಪೀಸ್ನಲ್ಲಿ ಒಂದು ಮೈಕ್ರೋಫೋನ್ನ ಸರ್ಚ್ ಮಾಡ್ತಾಯಿದ್ರೆ ಇದೇ ಮೈಕ್ರೋಫೋನ್ ನಿಮಗೆ ಬೆಸ್ಟ್ ಅಂತ ನನಗೆ ಅನಿಸಿದ್ದು. ಯಾಕೆ ಅಂತಂದರೆ ಬೇರೆ ಯಾವ ಮೈಕ್ರೋಫೋನು ಇಷ್ಟು ಒಳ್ಳೆ ನಾಯ್ಸ್ ಕ್ಯಾನ್ಸಲೇಷನ್ನ ಆಫರ್ ಮಾಡಲ್ಲ ನಿಮಗೆ. ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಯುತ್ತೆ. ನಿಮಗೇನಾದರೂ ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾವು ಯಾವಾಗ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಮಗೆ ನೋಟಿಫಿಕೇಷನ್ ಬರುತ್ತೆ. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಬಾಯ್ ಬಾಯ್.